ಎಲ್ರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ ಆಗಲೇ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಮತ್ತು ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಆ ವಿಡಿಯೋನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಪ್ಲೇಲಿಸ್ಟಲ್ಲಿ ಹೋಗಿ ವಾಚ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಫ್ಯಾಕ್ಟರ್ಸ್ನ ನಾವು 5 ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಅಂದರೆ ಫ್ಯಾಕ್ಟರ್ಸ್ ರಿಲೇಟಿಂಗ್ ಟು ಟೀಚರ್, ಫ್ಯಾಕ್ಟರ್ಸ್ ರಿಲೇಟಿಂಗ್ ಟು ಲರ್ನರ್, ಫ್ಯಾಕ್ಟರ್ಸ್ ರಿಲೇಟಿಂಗ್ ಟು ಸಪೋರ್ಟ್ ಮೆಟೀರಿಯಲ್, ಫ್ಯಾಕ್ಟರ್ಸ್ ರಿಲೇಟಿಂಗ್ ಟು ಇನ್ಸ್ಟ್ರಕ್ಷನಲ್ ಫೆಸಿಲಿಟಿ ಮತ್ತು ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಲರ್ನಿಂಗ್ ಎನ್ವೈರ್ನಮೆಂಟ್ ಮತ್ತು ಇನ್ಸ್ಟಿಟ್ಯೂಷನ್. ಈ 5 ಪಾಯಿಂಟ್ಸನ್ನು ಒಂದೊಂದೇ ನೋಡೋಣ. ಮೊದಲನೇದಾಗಿ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಟೀಚರ್. ಇಲ್ಲಿ ಟೀಚರ್ಸ್ಗೆ ಎಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ ಯಾವುದು? ಮೊದಲನೇದು ಸಬ್ಜೆಕ್ಟ್ ನಾಲೆಜ್ ಮತ್ತು ಪೆಡಗಾಜಿಕಲ್ ಸ್ಕಿಲ್ಸ್. ಇಲ್ಲಿ ಟೀಚರು ಎಕ್ಸ್ಪರ್ಟ್ ಆಗಿರಬೇಕು. ಕಂಟೆಂಟಲ್ಲಿ ಇರುವಂತಹ ಸಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು ಮತ್ತು ಅವ್ರ ಹತ್ರ ಒಳ್ಳೆ ಟೀಚಿಂಗ್ ಮೆಥಡಾಲಜೀಸ್, ಪೆಡಗಾಜಿಕಲ್ ಸ್ಕಿಲ್ಸ್ ಮತ್ತು ಆ್ಯಂಡ್ರಗಾಜಿಕಲ್ ಸ್ಕಿಲ್ಸ್ ಸಹ ಇರಬೇಕಾಗುತ್ತೆ. ಮುಂದೆ ಹೇಳ್ತಾ ಹೋದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಬ್ಬ ಟೀಚರ್ಗೆ ತುಂಬಾ ಚೆನ್ನಾಗಿರಬೇಕು. ಅವ್ರು ಹೇಳುವಂಥ ಕಾನ್ಸೆಪ್ಟಲ್ಲಿ ಕ್ಲಾರಿಟಿ ಇರಬೇಕು ಮತ್ತು ಹೇಳಿರುವಂಥ ಕಾನ್ಸೆಪ್ಟ್ ಸ್ಟೂಡೆಂಟ್ಸಿಗೆ ಕರೆಕ್ಟಾಗಿ ರೀಚ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಫೀಡ್ಬ್ಯಾಕ್ ಸಹ ಅವರು ತಗೊಳ್ಬೇಕಾಗುತ್ತೆ. ಮುಂದೆ ಆ್ಯಟಿಟ್ಯೂಡ್ ಮತ್ತು ಬಿಹೇವಿಯರ್. ಟೀಚರಿನ ಆ್ಯಟಿಟ್ಯೂಡ್ ಮತ್ತು ಬಿಹೇವಿಯರ್ ಪಾಸಿಟಿವ್ ಆಗಿರಬೇಕು. ಪಾಸಿಟಿವ್ ಆಗಿರೋದ್ರ ಜೊತೆ ಎನ್ಕರೇಜಿಂಗ್ ಆಗಿಯೂ ಸಹ ಇರಬೇಕು. ಕ್ಲಾಸಲ್ಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟನ್ನು, ಒಂದು ಪಾಸಿಟಿವ್ ಎನ್ವೈರ್ನಮೆಂಟನ್ನು ಟೀಚರ್ ಬಿಲ್ಡ್ ಮಾಡಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಸಹ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇನ್ವಾಲ್ವ್ ಆಗೋ ರೀತಿ ಎನ್ಕರೇಜ್ ಸಹ ಮಾಡಬೇಕಾಗುತ್ತೆ. ಇದ್ರ ಜೊತೆ ಅವರ ಆ್ಯಟಿಟ್ಯೂಡು ಫೇರ್ ಆಗಿರಬೇಕಾಗುತ್ತೆ ಮತ್ತು ಇಂಪಾರ್ಷಿಯಲ್ ಆಗಿ ಇರಬೇಕಾಗುತ್ತೆ. ಮುಂದಿನ ಪಾಯಿಂಟ್ ಬಂದು ಪ್ರೊಫೆಷ್ನಲ್ ಕಾಂಪಿಟೆನ್ಸ್. ಅಂದರೆ ಟೀಚರು ಬರೀ ಅವರ ಕಾನ್ಸೆಪ್ಚುಯಲ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇದ್ದರೆ ಸಾಲದು, ಬಂದಿರುವಂಥ ಹೊಸ ಥಿಂಗ್ಸ್ ಬಗ್ಗೆ ಅಪ್ಡೇಟ್ ಆಗಿರಬಹುದು ಮತ್ತು ಹೊಸ ನಾಲೆಡ್ಜ್, ಹೊಸ ಟೆಕ್ನಾಲಜಿ ಬಗ್ಗೆ ಅವರು ಸೆಲ್ಫ್ ಅಪ್ಡೇಷನ್ ಆಗುವಂತಹ ಬಗ್ಗೆಯೂ ಸಹ ಅವರು ಆಸಕ್ತಿನ ತೋರಿಸ್ಬೇಕಾಗತ್ತೆ. ಇದಿಷ್ಟು ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಟೀಚರ್. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಲರ್ನರ್. ಇದರಲ್ಲಿರುವಂಥ ಫಸ್ಟ್ ಕಾನ್ಸೆಪ್ಟ್ ಮೋಟಿವೇಶನ್ ಮತ್ತು ಇಂಟ್ರೆಸ್ಟ್. ಲರ್ನರ್ಸು ತುಂಬಾ ಮೋಟಿವೇಟ್ ಆಗಿರಬೇಕಾಗುತ್ತೆ ಮತ್ತು ಅವ್ರಿಗೆ ಟೀಚಿಂಗನ್ನು ಕೇಳಿಸ್ಕೊಳ್ಳೋದ್ರ ಬಗ್ಗೆ ಅಥವಾ ಎಜುಕೇಷನ್ನ ಪಡ್ಕೊಳ್ಳೋದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಇಫ್ ಸೊ ಮೋಟಿವೇಟೆಡ್ ಆಗಿರಲಿಲ್ಲ ಅಥವಾ ಇಂಟ್ರೆಸ್ಟೆಡ್ ಇರಲಿಲ್ಲ ಅಂತಂದರೆ ಟೀಚಿಂಗ್ ಅಷ್ಟು ಎಫೆಕ್ಟಿವ್ ಆಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆಂದು ಪ್ರಿಯರ್ ನಾಲೆಡ್ಜ್ ಅಂದರೆ ಟೀಚರ್ ಹೇಳುವಂಥ ಕಾನ್ಸೆಪ್ಟ್ಸ್ ಬಗ್ಗೆ ಸ್ಟೂಡೆಂಟ್ಸಿಗೆ ಕೆಲವಷ್ಟು ಪ್ರಿಯರ್ ನಾಲೆಡ್ಜ್ ಇದ್ದರೆ ಅವತ್ತು ಹೇಳುವಂತಹ ಕಂಟೆಂಟು ಸ್ಟೂಡೆಂಟ್ಸಿಗೆ ತುಂಬಾ ಕರೆಕ್ಟಾಗಿ ಅರ್ಥ ಆಗುತ್ತೆ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ಸ್ಟೂಡೆಂಟ್ಸಿನ ಫಿಸಿಕಲ್ ಹೆಲ್ತು ಚೆನ್ನಾಗಿರಬೇಕು ಮತ್ತು ಮೆಂಟಲ್ ಹೆಲ್ತು ಸಹ ಚೆನ್ನಾಗಿರಬೇಕು. ಆವಾಗ ಮಾತ್ರ ಟೀಚಿಂಗು ಎಫೆಕ್ಟಿವ್ ಆಗಿರುತ್ತೆ. ಇನ್ನು 4ನೇ ಪಾಯಿಂಟ್ ಬಂದ್ಬಿಟ್ಟು ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್. ಸ್ಟೂಡೆಂಟ್ಸಿನ ಗೋಲ್ಸ್ ಮತ್ತು ಆಸ್ಪಿರೇಷನ್ಸು ಪಾಸಿಟಿವ್ ಆಗಿರಬೇಕು ಮತ್ತು ಅವರ ಮೈಂಡ್ಸೆಟ್ಟು ಅವ್ರ ಗೋಲ್ನ ರೀಚ್ ಮಾಡೋದಕ್ಕೆ ಮತ್ತು ಅವರ ಆಸ್ಪಿರೇಷನ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಕಡೆ ಇದ್ದಾಗ ಟೀಚಿಂಗ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇನ್ನು 3ನೇ ಪಾಯಿಂಟ್ ರಿಲೇಟೆಡ್ ಟು ಸಪೋರ್ಟೆಡ್ ಮೆಟೀರಿಯಲ್. ಇಲ್ಲಿ ಟೀಚಿಂಗಿಗೆ ರಿಲೇಟ್ ಆಗಿರುವಂಥ ಸಪೋರ್ಟಿಂಗ್ ಮೆಟೀರಿಯಲ್ ಯಾವುದ್ಯಾವುದು ಅಂತ ಅಂದರೆ ಈ ಟೆಕ್ಸ್ಟ್ ಬುಕ್ಸ್ ಆಗಿರಬಹುದು, ಕಂಟೆಂಟ್ಸ್ ಆಗಿರಬಹುದು, ಇದೆಲ್ಲನೂ. ಇದರಲ್ಲಿರುವಂಥ ಫಸ್ಟ್ ಪಾಯಿಂಟ್ ರಿಲೆವೆನ್ಸ್ ಮತ್ತು ಕ್ವಾಲಿಟಿ. ನಾವು ಯೂಸ್ ಮಾಡೋ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಕಂಟೆಂಟ್ಗಳಾಗಿರ್ಬೋದು, ಯೂಸ್ ಮಾಡುವಂಥ ICT ಟೂಲ್ಸ್ ಅಂದರೆ ವೆಬ್ಸೈಟ್ಸ್ ಆಗಿರಬಹುದು ಅಥವಾ ಏನೇ ಮಾಡರ್ನ್ ಟೆಕ್ನಾಲಜೀಸ್ ಆಗಿರಬಹುದು, ಇದೆಲ್ಲ ರಿಲೆವೆಂಟ್ ಆಗಿರಬೇಕು. ಸಿಲೆಬಸ್ ಫ್ರೇಮ್ವರ್ಕ್ ಆಗಿರ್ಬೋದು, ಇರುವಂಥ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಇದೆಲ್ಲನೂ ರಿಲೆವೆಂಟ್ ಆಗಿರಬೇಕಾಗುತ್ತೆ. ಅಂದರೆ ಟು ದ ಪ್ರೆಸೆಂಟ್ ವರ್ಲ್ಡ್ ಏನು ನಡೀತಾ ಇದೆ ಆ ಒಂದು ಕಾನ್ಸೆಪ್ಟ್ಸ್ ಇರಬೇಕಾಗುತ್ತೆ ಮತ್ತು ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿರಬೇಕಾಗುತ್ತೆ. 2ನೇ ಪಾಯಿಂಟ್ ಬಂದ್ಬಿಟ್ಟು ಅವೈಲೇಬಿಲಿಟಿ. ಬರೀ ಟೆಕ್ಸ್ಟ್ ಬುಕ್ಸ್ ಇರಬೇಕು, ರಿಲೆವೆಂಟ್ ಆಗಿರಬೇಕು, ಕ್ವಾಲಿಟಿ ಆಗಿರಬೇಕು ಅಷ್ಟೇ ಅಲ್ಲ. ಆ ಟೆಕ್ಸ್ಟ್ ಬುಕ್ಸ್ ಆಗಿರಬಹುದು, ಆ ಸಪೋರ್ಟ್ ಮೆಟೀರಿಯಲ್ಸು ಸ್ಟೂಡೆಂಟ್ಸಿಗೆ ಅವೈಲೇಬಲ್ ಇರಬೇಕು. ಈ ಅವೈಲಬಿಲಿಟಿಯನ್ನು ಟೀಚರು ಅಥವಾ ಇರುವಂಥ ಗೌರ್ಮೆಂಟು ಮಾಡಿಕೊಡ್ಬೇಕಾಗತ್ತೆ. ಇನ್ನು 4ನೇ ಕ್ಯಾಟಗರಿ ಬಂದರೆ ರಿಲೇಟೆಡ್ ಟು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್.
ಇಲ್ಲಿ ಏನೇನು ಬರುತ್ತೆ? ಕ್ಲಾಸ್ ರೂಮ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ನಾಲಜಿ ಆ್ಯಕ್ಸೆಸ್. ಇರುವಂತಹ ಕ್ಲಾಸ್ ರೂಮ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರಬೇಕು, ಚೆನ್ನಾಗಿರಬೇಕು. ಹಾಗೇನೇ ಟೆಕ್ನಾಲಜಿ ಆ್ಯಕ್ಸೆಸ್, ಪ್ರೊಜೆಕ್ಟರ್ ಅವೈಲಬಿಲಿಟಿ ಇರ್ಬೋದು, ಮಾಡ್ರನ್ ICT ಟೂಲ್ಸ್ ಇರ್ಬೋದು, ಇದೆಲ್ಲರೂ ಅವೈಲಬಿಲಿಟಿನೂ ಸಹ ಇರಬೇಕಾಗುತ್ತೆ. ಇನ್ನು ಕಡೆ ಕ್ಯಾಟಗರಿ ರಿಲೇಟೆಡ್ ಟು ಲರ್ನಿಂಗ್ ಎನ್ವೈರ್ನಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಇದರಲ್ಲಿರೋ ಫಸ್ಟ್ ಪಾಯಿಂಟು ಇನ್ಸ್ಟಿಟ್ಯೂಷನಲ್ ಪಾಲಿಸೀಸ್. ಅಂದರೆ ಅಡ್ಮಿನಿಸ್ಟ್ರೇಷನ್, ಫೇರ್ ಎಕ್ಸಾಮ್ಸ್ ನಡಿಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇದೆಲ್ಲನೂ ಕ್ಲಿಯರಾಗಿ ಸ್ಟೂಡೆಂಟ್ಸಿಗೆ ಹೇಳಿರಬೇಕಾಗಿರುತ್ತೆ. ಇದೆಲ್ಲನೂ ಇನ್ಸ್ಟಿಟ್ಯೂಷನಲ್ ಪಾಲಿಸೀಸಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಕ್ಲಾಸ್ ರೂಮ್ ಕ್ಲೈಮೇಟ್. ಕ್ಲಾಸ್ ರೂಮ್ ಕ್ಲೈಮೇಟ್ ನಾನ್ ಥ್ರೆಟ್ನಿಂಗ್ ಆಗಿರಬೇಕು ಮತ್ತು ಪಾಸಿಟಿವ್ ಎನ್ವೈರ್ನಮೆಂಟ್ ಇದ್ದಾಗ ಲರ್ನಿಂಗ್ ತುಂಬ ಚೆನ್ನಾಗಾಗುತ್ತೆ. ಲಾಸ್ಟ್ ಪಾಯಿಂಟ್ ಕರಿಕ್ಯುಲಮ್. ಕರಿಕ್ಯುಲಮ್ ವೆಲ್ ಸ್ಟ್ರಕ್ಚರ್ಡ್ ಆಗಿರಬೇಕು, ರಿಲೆವೆಂಟ್ ಆಗಿರಬೇಕು ಮತ್ತು ಕಂಟೆಂಪ್ರರಿ ಸಿಲೆಬಸ್ಸು ಸಹ ಇದರಲ್ಲಿ ಇರಬೇಕಾಗತ್ತೆ. ಇದೆಷ್ಟೂ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಟೀಚಿಂಗ್. ಮುಂದಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್. ಇದರಲ್ಲಿ ಬರುವಂಥ ಫಸ್ಟ್ ಕಾನ್ಸೆಪ್ಟ್ ಟೀಚರ್ ಸೆಂಟರ್ಡ್ ಲರ್ನಿಂಗ್ ವರ್ಸಸ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಅಂತ. ಇದು ಎರಡಕ್ಕೂ ಇರುವಂಥ ಡಿಫ್ರೆನ್ಸಸನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಟೀಚರ್ ಸೆಂಟರ್ಡ್ ಲರ್ನಿಂಗ್. ಟೀಚರ್ ಸೆಂಟರ್ಡ್ ಲರ್ನಿಂಗ್ ಅಂದರೆ ಹೆಸರಲ್ಲೇ ಇದೆ, ಟೀಚರ್ ಸೆಂಟರ್ಡ್ ಲರ್ನಿಂಗ್ ಅಂದರೆ ಕ್ಲಾಸಲ್ಲಿ ನಡೆಯುವಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್, ಪ್ರತಿಯೊಂದು ಕಾನ್ಸೆಪ್ಟಿನ ಎಕ್ಸ್ಪ್ಲನೇಷನ್ ಎಲ್ಲನೂ ಟೀಚರಿನ ಮೇಲೇ ನಿಂತಿರುತ್ತೆ. ಅದೇ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಅಂತ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ನ ಇನ್ವಾಲ್ವ್ಮೆಂಟು ಸಹ ಜಾಸ್ತಿ ಇರುತ್ತೆ ದ್ಯಾನ್ ಟೀಚರ್. ಈ ಎರಡೂ ಕಾನ್ಸೆಪ್ಟ್ಸಿನ ಡಿಫ್ರೆನ್ಸಸನ್ನು ನೋಡೋಣ. ಮೊದಲನೇದು ರೋಲ್ ಆಫ್ ಟೀಚರ್. ಟೀಚರ್ ಸೆಂಟ್ರಿಕ್ ಮೆಥಡಲ್ಲಿ ಟೀಚರ್ನ ರೋಲು ತುಂಬಾ ಪ್ರೈಮರಿ ಆಗಿರುತ್ತೆ. ಈ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಇನ್ಫಾರ್ಮೇಷನ್ ಕೊಡೋದು, ಕಾನ್ಸೆಪ್ಟನ್ನು ಹೇಳೋದು ಇದೆಲ್ಲನೂ ಟೀಚರಿನ ಪ್ರೈಮರಿ ರೋಲ್ ಆಗಿರುತ್ತೆ. ಅದೇ ಲರ್ನರ್ ಸೆಂಟ್ರಿಕ್ ಮೆಥಡ್ಸಲ್ಲಿ ಟೀಚರು ಬರೀ ಒಬ್ಬರು ಗೈಡ್ ಆಗಿರ್ತಾರೆ ಅಥವಾ ಫೆಸಿಲಿಟೇಟರ್ ಆಗಿರ್ತಾರೆ. ಇವರು ಸ್ಟೂಡೆಂಟ್ಸ್ ಮಧ್ಯೆ ಒಬ್ಬ ಕೊಲ್ಯಾಬರೇಟರ್ ರೀತಿ ಆ್ಯಕ್ಟ್ ಮಾಡ್ತಾರೆ. ಮುಂದಿನ ಪಾಯಿಂಟು ರೋಲ್ ಆಫ್ ಲರ್ನರ್ಸ್. ರೋಲ್ ಆಫ್ ಲರ್ನರ್ಸು ಟೀಚರ್ ಸೆಂಟ್ರಿಕ್ ಮೆಥಡಲ್ಲಿ ಪ್ಯಾಸಿವ್ ಆಗಿರುತ್ತೆ. ಅಂದರೆ ಹೇಳಿರೋಂಥ ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ಕೊಳ್ಳೋದಷ್ಟೇನೇ ಸ್ಟೂಡೆಂಟ್ಸ್ನ ಕೆಲಸ ಆಗಿರುತ್ತೆ. ಅದೇ ಲರ್ನರ್ ಸೆಂಟ್ರಿಕ್ ಮೆಥಡಲ್ಲಿ ಲರ್ನರ್ಸ್ನ ಪಾರ್ಟಿಸಿಪೇಷನ್ ತುಂಬಾ ಬೇಕಿರುತ್ತೆ. ಆ್ಯಕ್ಟಿವ್ ಆಗಿರಬೇಕು, ಇರುವಂಥ ನಾಲೆಡ್ಜನ್ನು ತಮ್ಮ ಪಿಯರ್ಸ್ಗೆ ಅಂದರೆ ಇತರ ಸ್ಟೂಡೆಂಟ್ಸಿಗೆ ಕನ್ವೆ ಮಾಡೋದ್ರಲ್ಲಿ ಲರ್ನರ್ ಸೆಂಟರ್ ಮೆಥಡಲ್ಲಿ ಯೂಸ್ ಆಗುತ್ತೆ. ಇನ್ನು ಮೆಥಡ್ಸ್ ಯೂಸ್ಡ್. ಟೀಚರ್ ಸೆಂಟ್ರಿಕ್ ಮೆಥಡ್ಸಲ್ಲಿ ಟೀಚರ್ ಯಾವ್ಯಾವ ಮೆಥಡ್ಸ್ನ ಯೂಸ್ ಮಾಡ್ತಾರೆ ಅಂದರೆ ಲೆಕ್ಚರ್ ಅಂದರೆ ಡೆಮಾನ್ಸ್ಟ್ರೇಷನ್ ಅಥವಾ ಟೀಮ್ ಟೀಚಿಂಗ್. ಇರುವಂತಹ ಸ್ಟೂಡೆಂಟ್ಸ್ ಅಷ್ಟ್ರಿಗೂ ಒಂದೇ ಸತಿ ಟೀಚ್ ಮಾಡುವಂಥ ಮೆಥಡ್ನ ಟೀಚರ್ ಯೂಸ್ ಮಾಡಬೇಕಾಗುತ್ತೆ. ಇನ್ನು ಲರ್ನರ್ ಸೆಂಟ್ರಿಕ್ ಮೆಥಡ್ಸಲ್ಲಿ ಲರ್ನರ್ಸ್ ಯಾವ ಥರ ಯೂಸ್ ಮಾಡಿರ್ತಾರೆ ಅಂದರೆ ಗ್ರೂಪ್ ಡಿಸ್ಕಷನ್ಸ್ ಆಗಿರಬಹುದು, ಗ್ರೂಪ್ ಪ್ರಾಜೆಕ್ಟ್ಸ್ ಆಗಿರಬಹುದು, ಕೇಸ್ ಸ್ಟಡೀಸ್ ಆಗಿರಬಹುದು. ಈ ಥರದ್ದೆಲ್ಲ ಕಾನ್ಸೆಪ್ಟ್ಸು ಲರ್ನರ್ ಸೆಂಟ್ರಿಕ್ ಮೆಥಡ್ಸಲ್ಲಿ ಯೂಸ್ ಆಗುತ್ತೆ. ಇಲ್ಲಿ ಟೀಚರ್ ಸೆಂಟ್ರಿಕ್ ಮೆಥಡ್ನ ಅಡ್ವಾಂಟೇಜಸ್ ಅಂದರೆ ಕಂಟೆಂಟು ಇರುವಂತಹ ಸಿಲೆಬಸ್ಸು ಬೇಗ ಕಂಪ್ಲೀಟ್ ಆಗುತ್ತೆ. ಅದೇ ಲರ್ನರ್ ಸೆಂಟ್ರಿಕ್ ಮೆಥಡ್ಸಲ್ಲಿ ಸಿಲೆಬಸ್ ಬೇಗ ಕಂಪ್ಲೀಟ್ ಆಗಲಿಲ್ಲ ಅಂದರೂ ಸ್ಟೂಡೆಂಟ್ಸಿನ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಗೆ ತುಂಬಾ ಸ್ಕೋಪ್ ಇರುತ್ತೆ. ಇದೆಷ್ಟೂ ಟೀಚರ್ ಸೆಂಟ್ರಿಕ್ ಮೆಥಡ್ಸ್ ಮತ್ತು ಲರ್ನರ್ ಸೆಂಟ್ರಿಕ್ ಮೆಥಡ್ಸ್ ಬಗ್ಗೆ ಆಗಿತ್ತು. ಮುಂದಿನ ಕಾನ್ಸೆಪ್ಟ್ ಬಂದು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಫಾರ್ ಆನ್ಲೈನ್ ಎಜುಕೇಷನ್. ಗೌರ್ಮೆಂಟು ಆನ್ಲೈನ್ ಎಜುಕೇಷನನ್ನು ಪ್ರಮೋಟ್ ಮಾಡೋದಕ್ಕೆ ಯಾವ ರೀತಿಯಾದ ಇನಿಷಿಯೇಟಿವ್ಸ್ ತೊಗೊಂಡಿದೆ ಅಂತ ನೋಡೋಣ. ಮೊದಲನೇದು ಮೂಕ್ಸ್ ಅಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಇದೇನು ಅಂತ ಅಂದರೆ ಈ ಆನ್ಲೈನ್ ಕೋರ್ಸಸ್ಸಿನ ಏಮ್ ಏನು ಅಂತ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಿನ ಮೂಲಕ ಕೋರ್ಸ್ಗಳನ್ನು ಸ್ಟೂಡೆಂಟ್ಸಿಗೆ ಕೊಡೋದು ಈ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ಸಿನ ಉದ್ದೇಶ ಆಗಿದೆ. ಅದರ ಅಂಡರಲ್ಲೇ ಬರೋದೇ ಸ್ವಯಂ ಅಂದರೆ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್, ಇದರ ಅಬ್ರಿವೇಷನ್. ಇದು ಇಂಡಿಯಾಸ್ ಇಂಟರ್ನ್ಯಾಷನಲ್ ಮೂಕ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇದು ಏನು ಮಾಡುತ್ತೆ ಅಂದರೆ ಕ್ಲಾಸ್ 9th ಅಂದರೆ 9th ಸ್ಟ್ಯಾಂಡರ್ಡಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಯಾವ್ಯಾವ ರೀತಿಯಾದಂತಹ ಕೋರ್ಸಸ್ ಬೇಕೋ ಆ ಥರದ ಕೋರ್ಸಸನ್ನು ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಆಫರ್ ಮಾಡ್ತಾರೆ. ಅಂದರೆ IITs ಆಗಿರ್ಬೋದು, IIMs ಆಗಿರಬಹುದು,
AICTE ಆಗಿರಬಹುದು, NPTEL ಆಗಿರಬಹುದು, ಈ ಥರದ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಕೋರ್ಸಸನ್ನು ಫ್ರೀಯಾಗಿ ಸ್ಟೂಡೆಂಟ್ಸಿಗೆ ಅವೈಲೇಬಲ್ ಮಾಡಿದ್ದಾರೆ. ಹಾಗಾದರೆ ಸ್ವಯಂ ಅವರು ಫಾಲೋ ಮಾಡುವಂಥ ಟೀಚಿಂಗ್ ಮೆಥಡ್ ಯಾವುದು ಅಂತ ಅಂದರೆ ವಿಡಿಯೋ ಲೆಕ್ಚರ್ಸ್. ಫಸ್ಟ್ ಅವರು ವೀಡಿಯೋಸ್ ಲೆಕ್ಚರ್ನ ಹಾಕಿರ್ತಾರೆ, ಅದನ್ನು ಸ್ಟೂಡೆಂಟ್ಸು ತಮ್ಮ ID ಮೂಲಕ ಆ್ಯಕ್ಸೆಸ್ ಮಾಡಬೇಕಾಗತ್ತೆ. ಇದಾದಮೇಲೆ ಸ್ಪೆಷಲಿ ಪ್ರಿಪೇರ್ಡ್ ರೀಡಿಂಗ್ ಮೆಟೀರಿಯಲ್ ಅಂದರೆ ಈ ಕಂಟೆಂಟ್ ಅವೈಲೇಬಲ್ ಇರುತ್ತೆ. ಈ ಕಂಟೆಂಟನ್ನು ಸ್ಟೂಡೆಂಟ್ಸ್ ನೋಡಿ ಕಾನ್ಸೆಪ್ಟನ್ನು ಕಂಪ್ಲೀಟ್ ಓವರ್ವ್ಯೂನ ಪಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಅಥವಾ ಕ್ವಿಝಸ್. ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆದಮೇಲೆ ಅಸೈನ್ಮೆಂಟ್ ರೂಪದಲ್ಲಿ ಟೆಸ್ಟ್ಸ್ ಅಥವಾ ಕ್ವಿಝಸ್ ಇರುತ್ತೆ. ಈ ಕ್ವಿಝ್ನ ಸ್ಟೂಡೆಂಟ್ಸು ಆ್ಯಕ್ಸೆಸ್ ಮಾಡ್ಬೋದು. ಅದಾದಮೇಲೆ ಆನ್ಲೈನ್ ಡಿಸ್ಕಷನ್ ಫೋರಮ್ಸ್ ಇರುತ್ತೆ. ಈ ಡಿಸ್ಕಷನ್ ಫೋರಮ್ಸ್ ಮೂಲಕ ಅವ್ರ ಡೌಟ್ಸ್ ಏನಾದರೂ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಬೋದು. ಇನ್ನು ಮೂರನೇ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಂದು ಸ್ವಯಂಪ್ರಭಾ. ಸ್ವಯಂಪ್ರಭಾ ಅನ್ನೋದು ಗ್ರೂಪ್ ಆಫ್ 40 DTH ಚಾನೆಲ್ಸ್. DTH ಚಾನೆಲ್ಸ್ ಅಂದರೆ ಡೈರೆಕ್ಟ್ ಟು ಹೋಮ್ ಚಾನೆಲ್ಸ್. ಇಲ್ಲಿ ಹೈ ಕ್ವಾಲಿಟಿ ಎಜುಕೇಷನಲ್ ಪ್ರೋಗ್ರಾಮ್ಸ್ ಬರುತ್ತೆ 24/7. ಆ್ಯಸ್ ಯೂಶ್ವಲ್ ನಾವು ನಾರ್ಮಲ್ TV ಚಾನೆಲ್ಸ್ ಹೇಗಿರುತ್ತೋ ಹಾಗೆಯೇ ಸ್ವಯಂಪ್ರಭಾ TV ಚಾನೆಲ್ಸು ಸ್ಕೂಲ್, UG, PG ಮತ್ತು ಪ್ರೊಫೆಷ್ನಲ್ ಎಜುಕೇಷನ್ಗೆ ಡಿಸೈನ್ ಆಗಿದೆ. ಇದಿಷ್ಟು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಫಾರ್ ಆನ್ಲೈನ್ ಎಜುಕೇಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಇಲ್ಲಿ 3 ಥರದ ಸಪೋರ್ಟ್ ಸಿಸ್ಟಮನ್ನು ನಾವು ನೋಡ್ಬೋದು. ಮೊದಲನೇದು ಟ್ರೆಡಿಷ್ನಲ್ ಸಪೋರ್ಟ್, ಎರಡನೇದು ಮಾಡ್ರನ್ ಸಪೋರ್ಟ್, ಮೂರನೇದು ICT ಸಪೋರ್ಟ್. ಮೊದಲನೇದಾಗಿ ಟ್ರೆಡಿಷ್ನಲ್ ಸಪೋರ್ಟ್. ಟ್ರೆಡಿಷ್ನಲ್ ಸಪೋರ್ಟ್ ಅಂದರೆ ಏನು, ಹಳೇ ರೀತಿ ಎಜುಕೇಷನ್ ಸಿಸ್ಟಮಲ್ಲಿ ಚಾಕ್ ಯೂಸ್ ಮಾಡ್ತಾಯಿದ್ರು, ಬೋರ್ಡ್ ಯೂಸ್ ಮಾಡ್ತಾಯಿದ್ರು, ಚಾರ್ಟ್ಸು, ಮ್ಯಾಪ್ಸು, ಟೆಕ್ಸ್ಟ್ ಬುಕ್ಸು, ಇದೆಲ್ಲನೂ ಟ್ರೆಡಿಷ್ನಲ್ ಸಪೋರ್ಟ್ ಸಿಸ್ಟಮ್ ಆಗಿರುತ್ತೆ. ಮಾಡ್ರನ್ ಸಪೋರ್ಟ್ ಸಿಸ್ಟಮಲ್ಲಿ ಏನು ಬೇಕಾಗುತ್ತೆ ಅಂತ ಅಂದರೆ ಓವರ್ ಹೆಡ್ ಪ್ರೊಜೆಕ್ಟರ್ಸ್ ಬೇಕಾಗುತ್ತೆ, ಎಜುಕೇಷ್ನಲ್ ವೀಡಿಯೋಸ್ನ ಹಾಕೋದು, ಇದೆಲ್ಲನೂ ಮಾಡ್ರನ್ ಸಪೋರ್ಟ್. ಇನ್ನು ICT ಸಪೋರ್ಟ್ ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನಲ್ ಟೆಕ್ನಾಲಜಿ ಸಪೋರ್ಟ್ ಅಂದರೆ ಸ್ಮಾರ್ಟ್ ಬೋರ್ಡ್ಸ್ನ ಯೂಸ್ ಮಾಡೋದು ಇನ್ಸ್ಟೆಡ್ ಆಫ್ ಚಾಕು ಮತ್ತು ಬೋರ್ಡನ್ನು, ಮತ್ತು ಎಜುಕೇಷ್ನಲ್ ಸಾಫ್ಟ್ವೇರ್ನ ಯೂಸ್ ಮಾಡೋದು, ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಟೀಚಿಂಗನ್ನು ಇಂಪಾರ್ಟ್ ಮಾಡೋದು, ಇದೆಲ್ಲನೂ ICT ಸಪೋರ್ಟ್ ಸಿಸ್ಟಮ್ ಆಗಿರುತ್ತೆ. ಇದಿಷ್ಟು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಮತ್ತು ಟೀಚಿಂಗ್ನ ಸಪೋರ್ಟ್ ಸಿಸ್ಟಮ್ ಬಗ್ಗೆ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು KCETಗೆ ಪ್ರಿಪೇರ್ ಆಗ್ತಾ ಇರೋ ನಿಮ್ಮ ಇನ್ನೂ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ನಾವು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಆ್ಯಂಡ್ ಇನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ.